ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರೀ ಬೆಳಗ್ಗೆ ಈಗ ಎದ್ದೀವಿ. ಆಂಟಿ ಏನೋ ಪ್ರಿಪ್ರೇಷನ್ ನಡ್ಸ್ಯಾರ. ನಮ್ಮ ಮನೆಯವ್ರು ಚಾ ಕಸ್ಯಾರ. ಚಾ ಕುಡಿ ನೀವು ಮೊದಲು. ನೋಡಿ ಇವ್ರನ್ನ ಎಷ್ಟು ಕೆಟ್ಟದಾಗ ಇವ್ರು ಏನ್ ಮಾಡತ್ತೀರಿ? ಎದ್ ಬಿಟ್ರೆ ಎಷ್ಟು ಜಲ್ದಿ ಎದ್ದೀರಿ? ಚಾ ಯಾರು ನೋಡಿರುತ್ತೆ ನೀವು? ನಾ ಇನ್ನೂ ಎದ್ದೇ ಇಲ್ಲ, ಈಗ ಎದ್ದ ಮುಖ ತಗೋಬೇಕಾರೆ. ಫ್ರೆಂಡ್ಸ್, ಬೆಳಗ್ಗೆ ನಾಷ್ಟಕ್ಕೆ ಅಂತೇಳಿ ಆಂಟಿ ಕೀರು ಪುರಿ ಆಮೇಲೆ ಕುರ್ಮಾ ಮಾಡಿದ್ರಾತ ಅಂಥೇಳಿ ಪ್ರಿಪ್ರೇಷನ್ ನಡ್ಸ್ಯಾರ. ಫಸ್ಟ್ ಎದ್ದ ತಕ್ಷಣ ಚಹಾ ಕುಡಿದ್ವಲ್ಲ, ಚಹಾ ಕುಡ್ದಿಂದ ನೆಕ್ಸ್ಟ್ ಪುರಿ ಮಾಡೋದು ಕೀರು ಮಾಡ್ಕೊಳಕ್ಕೆ ರೆಡಿ ಮಾಡಕತ್ತಾರ ನೋಡ್ರಿ. ಹಾಲು ಕಾಯ್ಸಾಕಿಟ್ರು. ಹಾಲು ಇವು ಕಾಯ್ಬೇಕು, ಕುದಿ ಬರೋ ಮಟನೂ ಕಾಯ್ಬೇಕು. ಇವು ಕುದಿ ಬಂದಾಗ ಇದಕ್ಕೆ ಖವಾ ಹಾಕೋದು ತೋರಿಸ್ತೀನಿ ಫ್ರೆಂಡ್ಸ್. ಕೀರು ಅಂತಂದ್ರೆ ಕೆಲವೊಬ್ರು ಕೆಲವೊಂದು ಥರ ಮಾಡ್ತಾರೆ. ಆ್ಯಕ್ಚುಲಿ ಕೀರಿಗೆ ಖವಾ ಹಾಕಿದ್ರೇ ಟೇಸ್ಟ್ ರೀ, ಮತ್ತು ತಿಕ್ಕಾಗಿ ಸ್ವಲ್ಪ ಮಂದಗನೂ ಬರ್ತೈತಿ. ಸ್ವಲ್ಪ ಹೆಂಗಂತಂದ್ರೆ ನಾವು ಗಿನ್ನ ಮಾಡ್ತೀವಲ್ಲ ಆ ಟೈಪ್ ಟೇಸ್ಟ್ ಕೊಡ್ತೈತಿ. ಈ ಥರನ ಮಾಡ್ಬೇಕ್ರಿ. ನಾವು ಬೇರೆ ಏನಾರ ಹಾಕ್ತೇವೆ ಅಂತಂದ್ರೆ ಕೀರು ಟೇಸ್ಟ್ ಅನ್ಸಂಗಿಲ್ಲ. ಒಮ್ಮೆ ಮಾಡಿ ನೋಡಿರಿ ಫ್ರೆಂಡ್ಸ್. ಆಮೇಲೆ ಹಾಲು ಕಾಯ್ಸಾಕಿಟ್ಟಿತ್ತು. ಇವ ರಾತ್ರಿ ಹಾಲು, ಅದಕ್ಕೆ ಬೆಳಗ್ಗೆ ಕಾಯ್ಸಾಕಿಟ್ಟಿದ್ರೆ ಇವ ಹಾಲು ಈಗ ಕೀರು ಮಾಡಕ್ಕಂಥೇಳಿ ಇವು ಕಾದು ಹಾಲು ಕುದಿ ಹತ್ತಿದ್ದು ನೋಡ್ರಿ. ಇದಕ್ಕೆ ಈಗ ಇದು ಕವಾನ ಹಾಕೊಂಡ್ಬಿಡೋಣ. ಏನೇನಪ್ಪ ಅಂತಂದ್ರೆ ಸಕ್ರೆ, ಆಮೇಲೆ ಕವಾ ಬೇಕಂದ್ರೆ ಶಾವ್ಗೆ ಹಾಕ್ಕೋಬೋದು. ಬ್ಯಾಡ ಅಂತ ಇದಿಲ್ಲಪ್ಪ ಅಂತಂದ್ರೆ ಸಾಬುದಾನಿನೂ ಹಾಕ್ಕೋಬೋದು ಫ್ರೆಂಡ್ಸ್. ಅವನ್ನೆಲ್ಲ ಹಾಕೋದ್ರಿಂದ ಏನಾಕತಿ, ಸ್ವಲ್ಪ ಇವ ಬೆಳಗ್ಗೆ ನೋಡ್ದವು ಎಲ್ಲ ಕೆಟ್ಟು ಬಿಡ್ತಾವಲ್ಲ, ಹಿಂಗೆ ಸಾಯಂಕಾಲ ನೋಡ್ದೆ ಅದ್ರ ಸಲುವಾಗಿ ಅವನ್ನ ಹಾಕಕತ್ತಿಲ್ಲ. ಇದಷ್ಟೇ ಡೈರೆಕ್ಟಾಗಿ ಜಸ್ಟ್ ಇದು ಕೀರಷ್ಟ ಮಾಡೋದು ತೋರ್ಸಾಕತ್ತೀವಿ ರೀ. ಶಾವ್ಗೆನೂ ಹಾಕಂಗಿಲ್ಲ, ಸಾಬುದಾನಿನೂ ಹಾಕಂಗಿಲ್ಲ. ಆಮೇಲೆ ಇದಕ್ಕೆ ಒಂದು ಸೀಕ್ರೆಟ್ ಟಿಪ್ಸ್ ಹಾಕ್ತೇವೆ ನೋಡ್ರಿ. ಏನಂತಂದ್ರೆ ಕಸ್ಟರ್ಡ್ ಪೌಡ್ರ್ ಒಂದು ಹಾಕ್ಬಿಡ್ತೇವೆ ಇದಕ್ಕೆ. ಒಮ್ಮೆ ಹಾಕಿ ನೋಡಿರಿ ಫ್ರೆಂಡ್ಸ್. ಫಸ್ಟ್ ಈಗ ಕವಾ ಹಾಕಿದ್ವಿ. ಇದನ್ನು ಕೈ ಬಿಡ್ಲಾರ್ದೆ ಕರಗಿಸ್ಬೇಕು ರೀ. ಹಾಲು ಕುದೀತಿರ್ತಾವೆ, ಹಂಗೆ ನಾವು ಇದನ್ನು ತಿರುಗಬೇಕು. ಪೂರ ಕವಾ ಕರಗು ಮಟನೂ ತಿರುವಿ ಕರಗಿಸ್ಬೇಕು ರೀ. ಅಂದರೆ ತಳ ಹಿಡಂಗಿಲ್ಲ ಅಂಥೇಳಿ. ಇಲ್ಲಾಂದ್ರೆ ತಳ ಹಿಡಿದು ಬಿಡ್ತೈತಿ. ಒಂದು ಕಡೆ ಗಟ್ಟಿಯಾಗಿ ಕುತ್ಕೊಂಡು ತಳ ಹಿಡ್ಕೊಂಡು ಕುಂತ್ಬಿಡ್ತೈತಿ. ಅದಕ್ಕೆ ಅದು ಪೂರ ಕರಗು ಮಟನೂ ಹಾಲು ತಿರ್ಬೇಕು. ಆಮೇಲೆ ಇದಕ್ಕೆ ಎಷ್ಟು ರುಚಿ ನಿಮ್ಗೆ ಸ್ವೀಟ್ ಎಷ್ಟು ಬೇಕಲ್ಲ ಅಷ್ಟು ಹಾಕೋಬೋದು ಸಕ್ರೆನ. ನಾನು 1 ಗ್ಲಾಸ್ ಅಷ್ಟು ಹಾಕ್ತೀನಿ ಸಕ್ರೆನ ಫ್ರೆಂಡ್ಸ್. ಇದೆಲ್ಲ ಕವಾ ಹಾಕಿಂದ ತಿರುಗಿಸಿದ್ವಲ್ಲ, ಎಲ್ಲ ಕರೆಕ್ಟ್ ನೋಡ್ರಿ. ನೆಕ್ಸ್ಟ್ ಇದಕ್ಕೆ 1 ಗ್ಲಾಸ್ ಸಕ್ರೆನ ಹಾಕ್ತೀನಿ. 1 ಲೀಟ್ರ್ ಹಾಲಿದ್ದು ಫ್ರೆಂಡ್ಸ್. ಇದು 1 ಲೀಟ್ರ್ ಹಾಲಿಗೆ 1/2 kg ಅಷ್ಟು ಕವಾ ಹಾಕೀವಿ. ಈಗ 1 ಗ್ಲಾಸ್ ಇದು ಹಾಕಾಕತ್ತೇವೆ ನೋಡಿ ಸಕ್ರೆನ. ಇದು ಕರಗಲಿ. ಇದಕ್ಕೆ ಇತ್ತಾಗ ಗೋಡಂಬಿನ ಅಥವಾ ಗೋಡಂಬಿ ಮತ್ತು ದ್ರಾಕ್ಷಿನ ಕರೆದು ಹಾಕೊಂಬಿಡೋಣ. ಇದು ಏಲಕ್ಕಿ ಪೌಡರ್ ನೋಡ್ರಿ ಫ್ರೆಂಡ್ಸ. ನೋಡಿದ್ರಲ್ಲ, ಈಗ ಅದಕ್ಕೆ ಇದು ಹಾಕಿಂದ ಸಕ್ರೆ ಏಲಕ್ಕಿ ಪೌಡ್ರ್ ಹಾಕಿಂದ ಕಲರ್ ಚೇಂಜ್ ಆತ. ಇದು ತುಪ್ಪ ಹಾಕಿ ಕಾಯ್ಸಾಕಿಟ್ಟಿವಿ ನೋಡ್ರಿ. ಇದ್ರೊಳಗೆ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೊಂಬಿಡೋಣ. ಫ್ಲೇವರ್ ಮಸ್ತ್ ಅಂದ್ರೆ ಮಸ್ತ್ ಬರಾಕತ್ತೈತ್ರಿ ಫ್ರೆಂಡ್ಸ್. ಇವಾಗನ ಇದು ಕರಗಲಿ. ಇದು ಗೋಡಂಬಿ ಹಾಕಿದೆ ನೋಡ್ರಿ. ಇವು ಗೋಲ್ಡನ್ ಫ್ರೈ ಬರೋವರೆಗೂ ಹುರ್ಕೊಂಬಿಡೋಣ. ಇದನ್ನು ಡೈರೆಕ್ಟಾಗಿ ಕೀರಿಗೆ ಹಾಕೊಂಡ್ಬಿಡ್ತೀನಿ. ನೆಕ್ಸ್ಟ್ ದ್ರಾಕ್ಷಿ ನೋಡ್ರಿ. ಇವು ಹುರ್ಕೊಂಡ್ವಿ ನೋಡ. ಎರಡೂ ಕೀರಿಗೆ ಹಾಕೊಂಬಿಡೋಣ. ಹೆಂಗೆ ಕುದಿಯಾಕತ್ತೈತೆ ನೋಡ್ರಿ. ಏಲಕ್ಕಿ, ಲವಂಗ, ಗೋಡಂಬಿ, ದ್ರಾಕ್ಷಿ ಹಾಕಿಂದ ತುಪ್ಪ ಎಲ್ಲ ಹಾಕಿಂದ ಮಸ್ತ್ ಅಂದ್ರೆ ಮಸ್ತ್ ಕುದಿಯಾಕತ್ತೈತ್ರಿ. ಇದು ಆಲ್ಮೋಸ್ಟ್ ಅಲ್ಲ ಕೀರು ರೆಡಿ ಆದಂಗೆ ಆತೀಗ. ಇದಕ್ಕೆ ಇನ್ನೊಂದು ಹಾಕ್ತೀವಿ ನೋಡ್ರಿ ನಾವು. ಅದು ಹೆಂಗೆ ಆಗತ್ತೆ ಅಂಥೇಳಿ ನೋಡೋ ಸಲುವಾಗಿ ಹಾಕಿದ್ವಿ. ಏನಪ್ಪ ಅಂತಂದ್ರೆ ಕಸ್ಟರ್ಡ್ ಪೌಡ್ರ್ ಅದು ಹಾಕಿಂದ ಅಂತರೂ ಇಷ್ಟು ಟೇಸ್ಟ್ ಆತ್ರಿ. ಇದು ಕೀರು ಮಸ್ತ್ ಅಂದ್ರೆ ಮಸ್ತ್ ಫ್ಲೇವರ್, ಮನೆಯೆಲ್ಲ ಘಮ್ ಅನ್ನಕ್ಕೆ ಹತ್ಬಿಡುತ್ತೆ. ಆಮೇಲೆ ಆರಿಂದ ಭಾರಿ ಟೇಸ್ಟ್ ಆಕತ್ತಿದೆ. ಮಾಡಿ ನೋಡಿರಿ ಫ್ರೆಂಡ್ಸ. ಮಾಡಿ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ನೀವು ಯಾವ ಥರ ಕೀರು ಮಾಡ್ತೀರಾ ಅಂಥೇಳಿ. ಇದೆಲ್ಲ ರೆಡಿ ಆದದ್ದಾತಲ್ಲ, ಎಲ್ಲನೂ ಚಂದಂಗೆ ತಿರುವಿ ಮಿಕ್ಸ್ ಮಾಡಿ ಬಾಯಿ ಮುಚ್ಚಿ ಇಟ್ಬಿಡೋಣ್ರಿ ಇದನ್ನು. ನೆಕ್ಸ್ಟ್ ಫ್ರೆಂಡ್ಸ್, ಆಲೂಗಡ್ಡೆ ವಟಾಣಿನ ನೆನೆ ಹಾಕ್ಕೊಂಡಿದ್ದೆ. ಗೋಧಿ ಇದು ಪೂರಿಗೆ ಹಿಟ್ಟೆ ನಾದ್ಕೊಳಕ್ಕಂತೇಳಿ ತೊಗೊಂಡಿದ್ದೆ.
ಫಸ್ಟ್ ಇದನ್ನು ಆಲೂಗಡ್ಡೆ ಕುದ್ಸಾಕಿಡೋಣ. ಹಿಟ್ಟು ನಾದಿಟ್ಕೊಂಡು ಆಲೂಗಡ್ಡೆ ಕುದ್ಸಾಕಿಟ್ಟಿತ್ತಲ್ಲ ಅದು ಸಿಟಿ ಹೊಡಿತಂತಂದ್ರೆ ಅದೇ ಕುರ್ಮಾಕ ರೆಡಿ ಮಾಡ್ಕೊಂಬಿಡೋಣ. ಬರೀ ಇತ್ತಾಗ ಉಳ್ಳಾಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದಾತ. ಇದ್ರೊಳಗೆ ಮಸಾಲ ರುಬ್ಕೊಂಬಿಡೋಣ. ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿ, ಉಳ್ಳಾಗಡ್ಡೆ, ಟೊಮೆಟೊ ಹೆಚ್ಚಿ ಇಟ್ಕೋಬೇಕು. ಮತ್ತು ಹೊಳ್ಳಿ ಮಿಕ್ಸಿಗೆ ಹಾಕೋಬೇಕ್ರಿ. ಅದಕ್ಕೆ ಚಕ್ಕಿ, ಕೀರು, ಇದು ಎಣ್ಣೆ ಕಾಯಕ್ಕಿಟ್ಟು ಸಾಸಿವೆ ಒಗ್ಗರಣೆ ಇಟ್ಟು ಅದೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಂತಲ್ಲ ಅದನ್ನು ಉಳ್ಳಾಗಡ್ಡಿನ ಟೊಮೆಟೊನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ. ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಬಿಡೋಣ. ಫ್ರೆಂಡ್ಸ್, ಯಾವುದೇ ಒಂದು ಪಲ್ಯ ಮಾಡ್ಬೇಕಂತಂದ್ರೂ ನಾವು ಸ್ವಲ್ಪ ಎಣ್ಣೆ ಒಳಗೆ ಚೆಂದಂಗೆ ಬೇಯಿಸ್ಬೇಕ್ರಿ. ಯಾವುದೋ ಕಾಯಿ ಪಲ್ಯ ಆಗಲಿ ಏನಿಲ್ಲ ಟೇಸ್ಟ್ ಕೊಡ್ತೈತೆ ರೀ. ಅದು ಇಲ್ಲ ಹಸಿ ಬಿಸಿ ಆತಂದ್ರೆ ಟೇಸ್ಟ್ ಅನ್ಸಂಗಿಲ್ಲ ನೋಡ್ರಿ. ಆಮೇಲೆ ಇದೆಲ್ಲ ಬೇಯ್ತಲ್ಲ, ಇದಕ್ಕೆ ಒಣ ಖಾರಪುಡಿ ಉಪ್ಪು ಹಾಕಿದ್ದಾತ. ನೆಕ್ಸ್ಟ್ ಇದಕ್ಕೆ ಇದು ರುಬ್ಬಿದಂಥ ಮಸಾಲಾನ ಇದಕ್ಕೆ ಹಾಕ್ಕೊಂಡು ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಬಿಡೋಣ. ಇದ್ರದ್ದು ಕಲರ್ ಹೆಂಗೆ ಕಾಣಿಸಕತ್ತೈತೆ ನೋಡ್ರಿ. ಇದೆಲ್ಲನೂ ಹಾಕಿಂದ ಇದನ್ನೊಮ್ಮೆ ಇದು ಚೆಂದಂಗೆ ಬೇಯಿಸ್ಕೊಂಬಿಡೋಣ. ಇದೆಲ್ಲ ತಿರುವಿ ಆಮೇಲೆ ಬೇಯಿಸಿಟ್ಟಿರುವಂಥ ವಟಾಣಿ ಮತ್ತು ಆಲೂಗಡ್ಡಿನ ಇದಕ್ಕೆ ಹಾಕ್ಕೊಂಬಿಡೋಣ್ರಿ. ಅರಿಶಿನ, ಆಮೇಲೆ ಮಸಾಲ, ಉಪ್ಪು ಎಲ್ಲನೂ, ಬೆಲ್ಲ ನಿಮ್ಗೆ ಬೇಕಾದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಕೊರಿ. ನಾವಂತರೂ ಎಲ್ಲ ಅಡುಗೆಗೂ ಬೆಲ್ಲ ಹಾಕ್ತೀವಿ. ಇವು ವಟಾಣಿ ಕುದಿಸಿಟ್ಟಿತ್ತಲ್ಲ, ಕುದ್ದಾವ ನೋಡ್ರಿ, ಇವನ್ನ ಹಾಕ್ತೀವಿ. ಈಗ ಮಸ್ತ್ ಕುದಿಯಾಕತ್ತು ನೋಡ್ರಿ. ಎಲ್ಲ ಆಲ್ಮೋಸ್ಟ್ ಅಲ್ಲ ಕುರ್ಮಾ ರೆಡಿ ಆತ್ರಿ. ಇದಕ್ಕೆ ಆಲೂಗಡ್ಡೆ ಒಂದೇ ಹಾಕ್ಬಿಡೋಣ. ಈಗ ಇದು ಹಾಕಿಂದ ಇದನ್ನ ಬಾಯಿ ಮುಚ್ಚಿ ಸ್ವಲ್ಪ ಸಕ್ರೆ ಲಾಸ್ಟಿಗೆ ಹಾಕಿದೆ ನೋಡ್ರಿ. ನೆಕ್ಸ್ಟ್ ಪೂರಿ ಮಾಡ್ಕೊಂಬಿಡೋಣ. ಇನ್ನು 8:30 9 ಗಂಟೆ ಆಯ್ತು. ಪಟ ಇದು ಒಂದು ಪೂರಿ ಒಂದು ಮಾಡ್ಕೊಂಬಿಟ್ವಿ ಅಂತಂದ್ರೆ ಹುಡುಗರಿಗೆ ನಮ್ಗೆ ಎಲ್ಲರಿಗೂ ನಾಷ್ಟ ಆಕತಿ. ಹುಡುಗರೆಲ್ಲ ಜಳಕ ಮಾಡ್ಕೊಂಡು ಬರಾಕತ್ವ. ಒಬ್ಬೊಬ್ಬರಿಗೆ ನಾಷ್ಟ ಹಾಕಿಕೊಟ್ರತ್ತಂತೇಳಿ ನಾವು ಪಟ ಆಂಟಿಗೆ ಮಾಡಾಕತ್ರೆ ನಾನು ಹಾಕಿಕೊಡಾಕತ್ತಿದ್ದೆ ನೋಡ್ರಿ. ಫ್ರೆಂಡ್ಸ್, ಫಸ್ಟಿಗೆ ದೀಕ್ಷಾಗ, ಗೌರೀಶಾಗ, ಪ್ರಣವ್ಗೆ, ಆಮೇಲೆ ನಮ್ಮ ಮನೆಯವ್ರಿಗೆ ಹಾಕಿಕೊಟ್ಬಿಡೋಣ. ಆಮೇಲೆ ಆಂಟಿ ನಾನು ನಾಷ್ಟ ಮಾಡ್ತೀವಿ. ನಮ್ಮ ಬಂದ್ಲು ನಮ್ಮ ಗಿಡವ ಇದ್ಯಾರಿಗೆ ಅಂತ ಕೇಳಾಕತ್ಲ. ಅದಕ್ಕೆ ಎಲ್ಲರಿಗೂ ಹಾಕಕತ್ತ ನೋಡುವ ಅಂತ ಹೇಳಿದೆ. ಆಕಿ ಹೇಳಾಕತ್ಲ, ಇದು ನನಗೆ, ಇದಕ್ಕಿಗೆ, ಇದು ಅವ್ರಿಗೆ ಯಾರ್ಯಾರಿಗೂ ಅಂಥೇಳಿ. ಈಗ ಕೀರ ಹಾಕಿದ್ದಾತ. ನೆಕ್ಸ್ಟ್ ಕುರ್ಮಾನ ಸರ್ವ್ ಮಾಡ್ಕೊಂಬಿಡೋಣ. ಬರ್ರಿ ಫ್ರೆಂಡ್ಸ್, ನಾಷ್ಟ ಮಾಡೋಣ ಎಲ್ಲರೂ. ನಮ್ಮ ಆಂಟಿ ಮನೆಗೆ ಬಂದಾಗ ನಮ್ಮ ಆಂಟಿಯವರು ನಮಗಾಗಿ ಮಾಡಿದ ಸ್ಪೆಷಲ್ ನೋಡಿದ್ರಲ್ಲ ಫ್ರೆಂಡ್ಸ್. ಒಂದೇ ವಿಡಿಯೋದೊಳಗೆ 3 ರೆಸಿಪಿನ ಶೇರ್ ಮಾಡ್ಕೊಡೋಣ. ಪೂರಿ, ಕೀರು, ಕುರ್ಮಾ ಯಾವ ರೀತಿ ಮಾಡೋದಂತೇಳಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರ್ನೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.